ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಪ್ರೋಟೀನ್ ಪೌಡರ್ ಮನೇಲೇ ಹೆಂಗೆ ಮಾಡೋದು ಮತ್ತು ಅದು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಬಾದಾಮಿ, ಸ್ವಲ್ಪ ಗೋಡಂಬಿ, ಅದಾದಮೇಲೆ ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು. ಇವಾಗ ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ ಅಂತ ಅಂದರೆ ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಪಾಪಿ ಸೀಡ್ಸು, ಅದು ಅಗಸೆ ಬೀಜ ಮತ್ತು ಗಸಗಸೆ ಮತ್ತು ಕುಂಬಳಕಾಯಿ ಬೀಜ ಮತ್ತು ಇದು ಎಳ್ಳು, ಬಿಳಿ ಎಳ್ಳು. ಇವಾಗ ಅದು ವಾಲ್ನಟ್ಸ್ ಅಂತ ಸಿಗುತ್ತೆ, ಅದು ಅಂಜೀರು ಮತ್ತು ಬ್ಲ್ಯಾಕ್ ರೇಸಿನ್ಸ್ ಗ್ರೇಪ್ಸು ಮತ್ತು ಡೇಟ್ಸ್. ಅದನ್ನು ಸುಲಿದಿಟ್ಕೋಬೇಕು ಸೀಡ್ಸ್ನ. ಮತ್ತು ಬಿಳಿ ಕಲ್ಲು ಸಕ್ಕರೆ ಯೂಸ್ ಮಾಡಿದ್ದೀನಿ. ಅದನ್ನು ಬಂದು ಪೌಡರ್ ಮಾಡಿ ಜಜ್ಜಿ ಇಟ್ಕೋಬೇಕು. ಸೊ ಪೌಡರ್ ಮಾಡಿದಾಗ ಅದು ಮಿಕ್ಸಿ ಹೊಡಿಬೇಕಾದ್ರೆ ತೊಂದರೆ ಆಗೋದಿಲ್ಲ. ಜೊತೆಗೆ ಬೇಕಾದರೆ ಕೊಕೋ ಪೌಡರ್ ಆ್ಯಡ್ ಮಾಡಿದ್ರೆ ಅದ್ರದ್ದು ಚಾಕ್ಲೇಟ್ ಫ್ಲೇವರ್ ಬಂದಂಗೆ ಬರುತ್ತೆ, ಅದು ಒಳ್ಳೆಯದೇ. ಇವಾಗ ಇದನ್ನು ಬಾದಾಮಿನ ಹಾಕ್ಕೊಂಡು ಜೊತೆಗೆ ಗೋಡಂಬಿ ಕೆಲವೇ ಇರೋದ್ರಿಂದ ಜೊತೆಗೆ ಹಾಕ್ಕೋತಾ ಇದ್ದೀನಿ. ಸೊ ಇದು ಬಂದು ಚೆನ್ನಾಗಿ ಬಾಡಿಸ್ಕೋಬೇಕು. ತುಂಬ ಹೊತ್ತು ಮಾಡಬಾರ್ದು, ಬಿಕಾಸ್ ಕಪ್ಪಾಗಿಬಿಡುತ್ತೆ. ಚೆನ್ನಾಗಿ ಅದನ್ನು ಹಂಗೆ ತಿರುಗಿಸ್ಕೊತಾ ಇದ್ದಾಗ ನಮಗೆ ಗೊತ್ತಾಗುತ್ತೆ, ಅದು ಸ್ಮೆಲ್ ಬಂದಾಗ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಬಾದಾಮಿ ಬಂದು ತುಂಬ ಒಳ್ಳೆಯದು ಆ್ಯಕ್ಚುಲಿ, ವಿಟಮಿನ್ ಇ ಇದೆ. ಮತ್ತು ಬಾದಾಮಿ ಎಣ್ಣೆ ಎಲ್ಲ ಹಚ್ಕೋತೀವಿ ಆ್ಯಕ್ಚುಲಿ ನಾವು ತಲೆಗೆ. ಬಟ್ ಅದಕ್ಕಿಂತ ಬೆಟರ್ ಏನು ಅಂತ ಅಂದರೆ, ನಾವು ಹೊಟ್ಟೆ ಒಳಗೆ ತೊಗೊಂಡ್ರೆ ಅಟ್ಲೀಸ್ಟ್ ಆ ರೂಟ್ಸ್ ಸ್ಟ್ರಾಂಗ್ ಆಗುತ್ತೆ. ಏರ್ ರೂಟ್ಸ್ ನಾವು ಏನೇ ಆಚೆ ಅಪ್ಲೈ ಮಾಡಿದ್ರು, ನಾವು ಏನು ತಿಂತೀವಲ್ಲ ಅದೇ ಇಂಪಾರ್ಟೆಂಟು. ತುಂಬ ಕಪ್ಪಾಗೋ ತನಕ ಬಿಡಬಾರ್ದು. ನಾವು ಆದಷ್ಟು ಇದು ಹುರ್ಕೋಬೇಕಾದ್ರೆ ಎಲ್ಲ ಐಟಮ್ಸ್ ಎಲ್ಲ ಜೋಡಿಸ್ಕೊಂಡು ಅದಾದಮೇಲೆ ಸ್ಟವ್ ಮುಂದೆ ಬಂದು ಸ್ಟಾರ್ಟ್ ಮಾಡಬೇಕು ಇದು ಹುರ್ಕೊಳ್ಳೋಕ್ಕೆ. ಸೊ ಇದು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು, ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ಈ ಚಾಕ್ಲೇಟ್ ಫ್ಲೇವರ್ ಯೂಸ್ ಮಾಡಿದಾಗ ಏನಾಗುತ್ತೆ, ಮಕ್ಕಳು ಗೊತ್ತಾಗೋದಿಲ್ಲ. ಫುಲ್ ನುಣ್ಣಗೆ ರುಬ್ಬಿಟ್ಟು ಚಾಕ್ಲೇಟ್ ಕೊಕೋ ಪೌಡರ್ನ ಮಿಕ್ಸ್ ಮಾಡಿ ಹಾಕ್ಬಿಟ್ವಿ ಅಂತ ಅಂದರೆ ಚಾಕ್ಲೇಟ್ ಥರನೋ ಇಲ್ಲ ಲಡ್ಡು ಥರನೋ ಏನಕ್ಕಾದರೂ ಯೂಸ್ ಮಾಡ್ಬೋದು. ಎಲ್ಲ ನೀವು ಹುರ್ಕೊಂಡಿದ್ದೆಲ್ಲ ಸಪ್ರೇಟ್ ಒಂದೊಂದು ಪಾತ್ರೆಗೆ ಹಾಕ್ಕೊತ ಬರಬೇಕು. ಸೊ ನೆಕ್ಸ್ಟ್ ಬಂದು ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊತಾ ಇದ್ದೀನಿ. ಸೊ ಈ ಪಂಪ್ಕಿನ್ ಸೀಡ್ಸು ಕಲರ್ ತುಂಬ ಇದಾಗೋ ತನಕ ಹುರ್ಕೋಬಾರ್ದು. ಸೊ ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ, ಅದು ಸ್ಮೆಲ್ ಬರಬೇಕಾದ್ರೇ ಅದೊಂಥರ ಚೆನ್ನಾಗೇ ಸ್ಮೆಲ್ ಬರುತ್ತೆ. ಆ ಟೈಮಲ್ಲಿ ಇಳಿಸ್ಬಿಡಬೇಕು, ಇಲ್ಲ ಅಂತಂದರೆ ಸೀದೊಂದಂಗೆ ಆಗುತ್ತೆ. ಎಲ್ಲನೂ ಫ್ರ್ಯಾಕ್ಷನ್ ಆಫ್ ಒಂದು 5-10 ಸೆಕೆಂಡು, ಇಲ್ಲ ಬಾಬಾ ಅಂದರೆ 1 ನಿಮಿಷದ ತನಕ, ದಪ್ಪ ಇರೋ ಐಟಮ್ಸ್ ಆದರೆ 1 ನಿಮಿಷದ ತನಕ ಹುರ್ಕೋಬೇಕು. ಇವಾಗ ಬಂದು ಸೂರ್ಯಕಾಂತಿ ಬೀಜ, ಸನ್ಫ್ಲವರ್ ಸೀಡ್ಸ್ ಯೂಸ್ ಮಾಡಿದ್ದೀನಿ. ಈ ಸನ್ಫ್ಲವರ್ ಸೀಡ್ ಬಂದು ಎಣ್ಣೆ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಇದು ಎಷ್ಟು ಒಳ್ಳೆಯದು ಅಂದರೆ ಕೂದಲಿಗೆ ಒಂಥರ ಶೈನ್ ಮತ್ತು ಕೂದಲು ಡೆನ್ಸಿಟಿ ಇನ್ಕ್ರೀಸ್ ಮಾಡೋದಕ್ಕೆ ಆಯಿತು. ಈ ಪಂಪ್ಕಿನ್ ಸೀಡ್ಸು ಮತ್ತು ಈ ಸನ್ಫ್ಲವರ್ ಸೀಡ್ಸು ಲೇಡೀಸ್ಗೆಲ್ಲ ತುಂಬ ಒಳ್ಳೆಯದು. ಸೀಡ್ ಸೈಕ್ಲಿಂಗ್, ಪೀರಿಯಡ್ಸ್ ಟೈಮಲ್ಲಿ, ಮೆನ್ಸ್ಟ್ರಲ್ ಸೈಕಲ್ ಟೈಮಲ್ಲಿ, ಮತ್ತು ಈ ಬಾಳ್ನೆಸ್ ಆಗ್ತಿರುತ್ತಲ್ಲ ಅದೆಲ್ಲ ಅದಕ್ಕೂ ದೀಸ್ 4 ಸೀಡ್ಸ್ ಏನಿದೆ, ಈ ಎಳ್ಳು ಮತ್ತು ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು ಮತ್ತು ಫ್ಲ್ಯಾಕ್ಸ್ ಸೀಡ್ಸು, ಈ 4 ಸೀಡ್ ಏನಿದೆಯಲ್ಲ ಲೇಡೀಸಿಗೆ ತುಂಬ ಒಳ್ಳೆಯದು. ಸೊ ಆಲ್ ದೀಸ್ ಇಂಗ್ರೀಡಿಯೆಂಟ್ಸ್ ಆರ್ ರಿಯಲಿ ಗುಡ್. ಇವಾಗ ನಾನು ಹಾಕಿದ್ದು ಬಂದು ವಾಟರ್ಮೆಲನ್ ಸೀಡ್ಸು. ವಾಟರ್ಮೆಲನ್ ಸೀಡ್ಸ್ ಕೂಡ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಬಟ್ ಇವಾಗ ನಾವು ಆಚೆ ಹೋಗಿ ಹೋಟೆಲಲ್ಲಿ ಸ್ಪೆಂಡ್ ಮಾಡಿ ಅದೆಲ್ಲ ಮಾಡೋದಕ್ಕಿಂತ ಆಚೆ ಪ್ರೋಟೀನ್ಸು ಮತ್ತು ವೆಯ್ಟ್ ಇನ್ಕ್ರೀಸ್ ಆಗೋದಕ್ಕೆ, ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಈ ಪೌಡರ್ ಯೂಸ್ಫುಲ್ಲು. ಇವಾಗ ಅಗಸೆ ಬೀಜ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಹೀಗೆ ಒಂದೊಂದಾಗೆ 5-5 ಸೆಕೆಂಡ್, 10 ಸೆಕೆಂಡು ಸ್ಮೆಲ್ ಬಂದು ಅದು ತೀರಾ ರೋಸ್ಟ್ ಆಗಬಾರ್ದು. ಮತ್ತು ಎಳ್ಳು ಹುರ್ಕೋಬೇಕಾದ್ರೆ ಗಸಗಸೆ ಏನು ಹಾಕಿರ್ತೀವಲ್ಲ ಅದನ್ನು ಜೊತೆಗೆ ಹಾಕ್ಕೊಂಡು ಹುರ್ಕೊಂಬಿಟ್ರೆ ರೆಡಿ ಆಗಿಬಿಡುತ್ತೆ. ಸಪ್ರೇಟಾಗಿ ಹುರ್ಕೊಳಕ್ಕೆ ಹೋದರೆ ಕಪ್ಪೇ ಇರುತ್ತೆ. ಸೊ ಅದನ್ನೊಂದು ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ನಾನು ಹಾಕ್ಕೊಳ್ಳೋದು ವಾಲ್ನಟ್ಸ್ ಹಾಕ್ಕೋತೀನಿ. ಇದು ತುಂಬ ಉರಿಯೋಕ್ಕೆ ಹೋದರೆ ಎಣ್ಣೆ ಆಚೆ ಬಂದುಬಿಡುತ್ತೆ. ಸೊ ಜಸ್ಟ್ ಬಿಸಿ ಮಾಡ್ಕೋಬೇಕು. ಇದೆಲ್ಲ ಏನಕ್ಕೆ ಬಿಸಿ ಮಾಡ್ಕೋತೀವಿ ಅಂತಂದರೆ ಶೆಲ್ಫ್ ಲೈಫ್ ತುಂಬ ಒಂದು ಆಗಾಗ ಪದೇ ಮಾಡ್ಕೊಳಕ್ಕಾಗೋದಿಲ್ಲ. 1 ತಿಂಗಳು, 2 ತಿಂಗಳು, 3 ತಿಂಗಳು ಇಟ್ಕೋತೀವಿ. ರೆಫ್ರಿಜ್ರೇಟ್ ಮಾಡಿದ್ರೆ 3 ತಿಂಗಳವರೆಗೂ ಬರುತ್ತೆ. ಮನೇಲಿರೋರೆಲ್ಲರೂ ಒಂದೊಂದು ಸ್ಪೂನ್ ಅಂತ ಲೆಕ್ಕ ಹಾಕ್ಕೊಂಡು ತಿಂದ್ರೂ ಮನೇಲಿ ಎಲ್ಲದಕ್ಕೂ ಯೂಸ್ ಆಗುತ್ತೆ, ಎಲ್ಲರಿಗೂ ಯೂಸ್ ಆಗುತ್ತೆ. ಸೊ ಇದೆಲ್ಲ ಹಸಿದು, ಸೊ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನೆಲ್ಲ ಹಾಗೆ ಮಿಕ್ಸಿಗೆ ಹಾಕ್ಕೋಬೇಕು. ಇದನ್ನೆಲ್ಲ ಹಾಗೆ ಆರಿಡಬೇಕು, ಚೆನ್ನಾಗಿ ಕೂಲ್ ಮಾಡಬೇಕು. ಕೂಲ್ ಮಾಡಾದಮೇಲೆ ನೆಕ್ಸ್ಟು ಮಿಕ್ಸಿ ಮಾಡ್ಕೋಬೇಕಾದ್ರೆ ಅಷ್ಟೇ, ಫುಲ್ ಕಂಟಿನ್ಯೂಸಾಗಿ ಚಟ್ನಿ ರುಬ್ದಂಗೆ ಚೆನ್ನಾಗಿ ರುಬ್ಬಬಾರ್ದು. ಜಸ್ಟ್ ಏನು ಅಂತ ಅಂದರೆ ಸುಮ್ಮನೆ ಹಂಗೆ ಆನು ಆಫು ಮಾಡಿಕೊಂಡು ಒಂದೊಂದು ಸೆಕೆಂಡ್ಗೆ ಹಿಂಗೆ ನೋಡಿಕೊಂಡು ಆಗಿದೆಯಾ, ಜಾಸ್ತಿ ಕ್ವಾಂಟಿಟಿನೂ ಹಾಕ್ಬಾರ್ದು, ಹಾಕ್ಕೊಂಡು ಸೊ ಈ ಥರ
ಪುಡಿಯಾಗಿರುತ್ತೆ, ಸ್ಟೋರ್ ಮಾಡ್ಕೋಬೋದು. ಇದನ್ನು ನೀವು ಯಾವುದೇ ರೀತಿ ತರೋದಕ್ಕಾದರೂ ಯೂಸ್ ಮಾಡ್ಕೋಬೋದು. ಹಾಲಲ್ಲಿ ಬಾಯ್ಲ್ ಮಾಡಿದ್ರೆ ಮಿಲ್ಕ್ ಶೇಕ್ ಥರ ಆಗುತ್ತೆ, ಇಲ್ಲ ನೀವು ಯಾವುದಾದ್ರೂ ಡೆಸರ್ಟ್ ಕುಕೀಸ್ ಮಾಡ್ತೀರಾ ಅಂದರೆ ಅದಕ್ಕಾಗುತ್ತೆ. ಇವಾಗ ಕೊಕೋ ಪೌಡರ್ ಆ್ಯಡ್ ಮಾಡಿದಾಗ ಒಂಥರ ಚಾಕ್ಲೇಟ್ ಫ್ಲೇವರ್ ಇದ್ದಾಗ ತಿನ್ನಬೇಕಾದ್ರೆ ಈ ಅಗಸೆ ಬೀಜದ್ದು ಹಾಕಿರ್ತೀವಲ್ಲ ಒಂಥರ ಒಗ್ರು ಫೀಲಿಂಗ್ ಬರೋದಿಲ್ಲ. ಸೊ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇಟ್ಸ್ ರಿಯಲಿ ಗುಡ್. ಮಕ್ಕಳಿಂದ ನಮಗಿಂದ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ. ಲಡ್ಡೂಸ್ ಮಾಡ್ಬೋದು. ನೀವು ಯಾವುದಾದ್ರೂ ಹಬ್ಬ ಅದು ಬಂದಾಗ ಮಕ್ಕಳು ತಿನ್ನಲ್ಲ ಅಂತ ಅಂದಾಗ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡುವಾಗ ಎಲ್ಲ ಥರದಕ್ಕೂ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.